ಕಾಂಗ್ರೆಸ್ ಶಾಸಕರಿಗೆ ಇಡಿ ಬಿಗ್ ಶಾಕ್ ಅನ್ನು ಕೊಟ್ಟಿದೆ. ಶಾಸಕರು ಮತ್ತು ಓರ್ವ ಸಂಸದರಿಗೆ ಖಂಡಿತವಾಗ್ಲೂ ಈಗ ದೊಡ್ಡ ಆಘಾತ ಅಂತ ಹೇಳ್ಬೋದು ಇದು. ಯಾಕಂದ್ರೆ ವಾಲ್ಮೀಕಿ ನಿಗಮದ ಹಗರಣದ ಮುಂದುವರೆದ ಭಾಗದ ತನಿಖೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಯಾಕಂದ್ರೆ ಬಳ್ಳಾರಿಯಲ್ಲಿ ಲೋಕಸಭಾ ಚುನಾವಣಾ ಸಂದರ್ಭದಲ್ಲಿ ಸುಮಾರು 21 ಕೋಟಿ ಹಣ ವರ್ಗಾವಣೆಯಾಗಿದೆ, ಹಂಚಿಕೆಯಾಗಿದೆ ಅನ್ನುವಂಥ ಆರೋಪ. ಶಾಸಕ ಬಿ ನಾಗೇಂದ್ರ, ಸಂಸದ ಇ ತುಕಾರಾಂ, ಕಂಪ್ಲಿ ಶಾಸಕ ಗಣೇಶ್, ಹಾಗೆ ನಗರ ಶಾಸಕ ಬಳ್ಳಾರಿ ನಗರ ನಾರಾ ಭರತ್ ರೆಡ್ಡಿ ಮನೆ ಮೇಲೆ ಇಡಿ ದಾಳಿಯಾಗಿದೆ. ಜೊತೆಗೆ ಕೂಡ್ಲಿಗಿ ಎಂಎಲ್ಎ ಡಾಕ್ಟರ್ ಎನ್.ಟಿ. ಶ್ರೀನಿವಾಸ್ ಮನೆಯಲ್ಲೂ ಕೂಡ ಪರಿಶೀಲನೆಯನ್ನ ಮಾಡುತ್ತಿದ್ದಾರೆ ಇಡಿ ಅಧಿಕಾರಿಗಳು. ಬಳ್ಳಾರಿ, ಬೆಂಗಳೂರು ಸೇರಿ ಒಟ್ಟು 8 ಕಡೆ ಇಡಿ ಅವರು ದಾಳಿಯನ್ನ ಮಾಡಿದ್ದಾರೆ. ಬಳ್ಳಾರಿಯ 5 ಕಡೆ, ಬೆಂಗಳೂರಿನ 3 ಕಡೆಗಳಲ್ಲಿ ಅವರ ಶಾಸಕರ ಕಚೇರಿ ಇದೆ ಅಲ್ವಾ, ಅಲ್ಲೂ ಕೂಡ ದಾಳಿಯಾಗಿದೆ. ವಾಲ್ಮೀಕಿ ನಿಗಮದ ಹಣವನ್ನು ಎಲೆಕ್ಷನ್ ಅಲ್ಲಿ ಬಳಸಿದಂತಹ ಆರೋಪ 2024ರ ಲೋಕಸಭಾ ಚುನಾವಣೆಯಲ್ಲಿ ಮಾಹಿತಿ ಆಧಾರದ ಮೇಲೆ ಇಡಿ ದಾಳಿಯನ್ನ ನಡೆಸಿದೆ. ಈ ಹಿಂದೆ ಕೂಡ ಈ ಪ್ರಕರಣ ಬೆಳಕಿಗೆ ಬಂದಾಗ ನಾಗೇಂದ್ರ ಜೈಲಿಗೆ ಹೋಗಿದ್ದು. ಇಡಿ 2 ದಿನಗಳ ಕಾಲ ದಾಳಿ ಮಾಡಿತ್ತು ದದ್ದಲ್ ಹಾಗೆ ನಾಗೇಂದ್ರ ಮನೆ ಕಚೇರಿಗಳ ಮೇಲೆ. ಚಾರ್ಜ್ ಶೀಟ್ ಅನ್ನು ಕೂಡ ಇಡಿ ಅವರು ಸಲ್ಲಿಕೆಯನ್ನು ಮಾಡಿದ್ರು. ಆ ಟೈಮ್ನಲ್ಲಿ ನಾಗೇಂದ್ರ ಅವರ ಪಾತ್ರ ಇರೋದು ಗೊತ್ತಾಗಿತ್ತು. ನೆಕ್ಕುಂಟಿ ನಾಗರಾಜ್ ಆಗಿರ್ಬೋದು, ಜೊತೆಗೆ ಅವರೆಲ್ಲ ಒಂದು ಟೀಮ್ 12 ಜನ ಏನಿದ್ರು ಎಲ್ಲ ಸೇರಿಕೊಂಡು 187 ಕೋಟಿ ಹಣವನ್ನು ನುಂಗಿ ನೀರು ಕುಡಿದಿದ್ರು. ಅಲ್ಲಿ ಪ್ರಕರಣ ಏನು ಚಂದ್ರಶೇಖರ್ ಅನ್ನುವಂಥ ಅಧಿಕಾರಿ ಒಬ್ಬ ಆತ್ಮಹತ್ಯೆ ಮಾಡ್ಕೊಂಡಲ್ವಾ, ಅದಾದಮೇಲೆ ಬೆಳಕಿಗೆ ಬಂದಂಥ ಒಂದು ಪ್ರಕರಣ ಇದು. ಅಕ್ರಮವಾಗಿ ನಕಲಿ ದಾಖಲೆಗಳನ್ನು ಸೃಷ್ಟಿಸಿ ಫೇಕ್ ಅಕೌಂಟನ್ನು ಕ್ರಿಯೇಟ್ ಮಾಡಿ ವಸಂತ ನಗರದ ಬ್ಯಾಂಕ್ ಏನಿತ್ತು ಆ ಬ್ರ್ಯಾಂಚದು MG ರೋಡ್ಗೆ ಅದನ್ನ ಟ್ರಾನ್ಸ್ಫರ್ ಮಾಡಿಕೊಂಡು ಹಣವನ್ನು ವರ್ಗಾವಣೆ ಮಾಡಿ ತಿಂದು ತೆಗೆದ್ರು, ಮೋಜು ಮಸ್ತಿ ಮಾಡಿದ್ರು. ನೋಡಿ, 2023ರಲ್ಲಿ ವಾಲ್ಮೀಕಿ ನಿಗಮದಲ್ಲಿ ಅಕ್ರಮ ಹಣ ವರ್ಗಾವಣೆ ಆರೋಪ 187 ಕೋಟಿ ಅಕ್ರಮ ಹಣ ವರ್ಗಾವಣೆ ಆಗಿದೆ ಅನ್ನುವಂಥ ಗಂಭೀರ ಆರೋಪ ಬಂದಿತ್ತು. 2 ತನಿಖಾ ಸಂಸ್ಥೆಯಿಂದ ಪ್ರಕರಣದ ತನಿಖೆ ನಡೆಯಿತು. CID ಮತ್ತು SIT ಇಡಿ ಅಧಿಕಾರಿಗಳು ಕೂಡ ಎಂಟ್ರಿ ಕೊಡ್ತಾರೆ. 12 ಆರೋಪಿಗಳ ವಿರುದ್ಧ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡ್ತಾರೆ. ನಾಗೇಂದ್ರ ಬಂಧನ ಆಗುತ್ತೆ, ಮತ್ತೆ ಇಡಿ ರೇಡ್ ಆಗುತ್ತೆ. 20ಕ್ಕಿಂತ ಹೆಚ್ಚು ಕಡೆ ರೇಡನ್ನು ಮಾಡಿರ್ತಾರೆ. ಇಡಿನಲ್ಲೂ ಕೂಡ ಚಾರ್ಜ್ ಶೀಟ್ ಆಗಿತ್ತು. ಮತ್ತು ಇಲ್ಲಿ SIT ಕ್ಲೀನ್ ಚಿಟ್ ಕೊಟ್ಟು ಬಿಟ್ಟಿತ್ತು, ಇವ್ರದ್ದೇನು ತಪ್ಪಿಲ್ಲ ಅಂಥೇಳಿ. ಅದಾದಮೇಲೆ ಇಡಿ ಬಂತು. ತನಿಖೆಯ ಸಂದರ್ಭದಲ್ಲಿ ಅಂದರೆ ನಾಗೇಂದ್ರ ಅವರೊಟ್ಟಿಗೆ ಇದ್ದಂಥ ಕೆಲವೊಬ್ಬರು ಅಧಿಕಾರಿಗಳಿದಾರಲ್ವಾ, ಅವರನ್ನು ಕೂಡ ಬಂಧಿಸಲಾಗಿತ್ತು. ಅವರು ಕೊಟ್ಟಂಥ ಮಾಹಿತಿಯಲ್ಲಿ ಬಳ್ಳಾರಿಯ ಲೋಕಸಭಾ ಚುನಾವಣೆಗೆ ಇದರ ಹಣವನ್ನು ಬಳಕೆ ಮಾಡಿದ್ದಾರೆ ಅನ್ನುವಂಥ ಆರೋಪ ಅಂದರೆ ವಿಚಾರಣೆಯ ವೇಳೆ ಕೂಡ ಗೊತ್ತಾಗಿತ್ತು. ಅದರ ಮುಂದುವರೆದ ಭಾಗವಾಗಿ ಈ ದಾಳಿ ಆಗಿದೆ. ಮತ್ತಷ್ಟು ಮಾಹಿತಿ ಸಂತೋಷ್ ಪಟೇಲ್ ನೀಡ್ತಾರೆ ನೇರ ಸಂಪರ್ಕದಲ್ಲಿ. ಸಂತೋಷ್ ಪಟೇಲ್, ಗಮನಿಸ್ತಾ ಇದ್ದೀವಿ ಬಳ್ಳಾರಿಯ ಕೈ ನಾಯಕರಿಗೆ ನಿಜಕ್ಕೂ ಬಿಗ್ ಶಾಕ್ ಇದು. ಅಕ್ರಮ ಹಣ ವರ್ಗಾವಣೆ ಆಗಿದೆ ಅನ್ನುವಂಥ ಒಂದು ಆರೋಪ, ಲೋಕಸಭೆ ಚುನಾವಣೆಯಲ್ಲೂ ಕೂಡ ಈ ಹಣದ ದುರ್ಬಳಕೆ ಆಗಿದೆ ಅನ್ನೋದು. ವಾಲ್ಮೀಕಿ ನಿಗಮದ ಹಗರಣದ ಮುಂದುವರೆದ ಭಾಗನ ಇದು. ಆ ಸಂದರ್ಭದಲ್ಲಿ ಬಂದಂತಹ ಸತ್ಯಗಳಿದಾವಲ್ಲ, ವಿಚಾರಣೆ ಇದೆ ಅಲ್ವಾ, ಈ ಹೆಸರುಗಳನ್ನು ಆ ಸಂದರ್ಭದಲ್ಲಿ ಬಾಯ್ಬಿಟ್ಟಿದ್ದಕ್ಕೇ ಈ ದಾಳಿಯಾಗಿದ್ದ ಹೇಗೆ? ಖಂಡಿತವಾಗಿಯೂ ಪ್ರಭು, ಏನಂತ ಹೇಳಿದ್ರೆ ಗಣಿನಾಡಿನ ಕೈ ನಾಯಕರು ಏನಿದ್ದಾರೆ ಅವರಿಗೆ ಬಹುತೇಕ ಜನರಿಗೆ ಇಡಿ ಅಧಿಕಾರಿಗಳು ಇವತ್ತು ಶಾಕನ್ನು ಕೊಟ್ಟಿರುವಂಥದ್ದು. 2023ರಲ್ಲಿ ನಡೆದಿದ್ದ ದಾಳಿ ಏನಿತ್ತು, ವಾಲ್ಮೀಕಿ ನಿಗಮ ಏನಿತ್ತು, ಅದಕ್ಕೆ ಸಂಬಂಧಪಟ್ಟ 187 ಕೋಟಿ ಹಣವನ್ನು ಅಕ್ರಮವಾಗಿ ನಕಲಿ ಖಾತೆಗಳಿಗೆ ಇದನ್ನು ಟ್ರಾನ್ಸ್ಫರ್ ಮಾಡಿಕೊಂಡು ಈ ಹಣವನ್ನು ದುರುಪಯೋಗವನ್ನು ಮಾಡಿಕೊಂಡಿದ್ದಕ್ಕೆ ಸಂಬಂಧಪಟ್ಟ ಹಾಗೆ ಏನು ಹಿಂದೆ ದಾಳಿ ನಡೆದಿತ್ತು. ಇದಕ್ಕೆ ಸಂಬಂಧಪಟ್ಟ ಸುಮಾರು 12 ಜನರ ಬಂಧನ ಕೂಡ ಆಗಿತ್ತು. ಅದರಲ್ಲಿ ಮಾಜಿ ಸಚಿವ ಆಗಿರುವಂತಹ ನಾಗೇಂದ್ರ ಕೂಡ ಬಂಧನ ಮಾಡಲಾಗಿತ್ತು. ಇಡಿ ಅಧಿಕಾರಿಗಳು ಇವರೆಲ್ಲ ಬಂಧಿಸಿ ಕೂಡ ವಿಚಾರಣೆಗೆ ಒಳಪಡಿಸಿತ್ತು. ಅದರ ಜೊತೆಗೆ ಚಾರ್ಜ್ ಶೀಟ್ ಅನ್ನು ಉಲ್ಲೇಖವನ್ನು ಮಾಡಿತ್ತು. ಏನೋ ಲೆಕ್ಕಾಧಿಕಾರಿ ಆಗ ಆತ್ಮಹತ್ಯೆಯನ್ನು ಮಾಡಿಕೊಂಡ್ರು. ಆತ್ಮಹತ್ಯೆ ಮಾಡಿಕೊಂಡ ನಂತರ ಇಡೀ ಪ್ರಕರಣ ಬೆಳಕಿಗೆ ಬಂದಿತ್ತು. ಇದಾದ ಬಳಿಕ ಈ 187 ಕೋಟಿ ಹಣದಲ್ಲಿ ಎಷ್ಟೆಷ್ಟು ಹಣವನ್ನು ಯಾರ್ಯಾರು ಇದನ್ನು ಅಕ್ರಮವಾಗಿ ವರ್ಗಾವಣೆಯನ್ನು ಮಾಡಿಕೊಂಡು ದುರುಪಯೋಗವನ್ನು ಮಾಡಿಕೊಂಡವ್ರೆ ಅಂತ ನೋಡ್ತಾ ಹೋದಂಥ ಸಂದರ್ಭದಲ್ಲಿ ಈ ಹಣವನ್ನು
ಬಹುತೇಕವಾಗಿ ಏನು ಬಳ್ಳಾರಿ ಭಾಗದ ಕೈ ಶಾಸಕರಿಗೆ ಸೇರಿರುವಂಥದ್ದು ಅಂತ ಹೇಳಿ ಆರೋಪಗಳು ಕೇಳಿ ಬರ್ತಾ ಇದೆ. ಆ ಹಿನ್ನೆಲೆಯಲ್ಲಿ ಇವತ್ತು ಈ ಒಂದು ರೈಡ್ ನಡೆದಿದೆ. ಅದರ ಜೊತೆಗೆ ನಾಗೇಂದ್ರ ಸೇರಿದಂತೆ ನಾರಾ ಭರತ್ ರೆಡ್ಡಿ, ಕಂಪ್ಲಿ ಗಣೇಶ್ ಇರ್ಬೋದು, ತುಕಾರಾಮ್ ಇರ್ಬೋದು, ಶ್ರೀನಿವಾಸ್ ಇರ್ಬೋದು, ಹೀಗೆ ಬೇರೆ ಬೇರೆ MLAಗಳು MP ಗಳ ಮನೆ ಮೇಲೆ ದಾಳಿ ನಡೆದಿರುವಂಥದ್ದು. ಅದಷ್ಟೇ ಅಲ್ಲದ ಅವರ ಆಪ್ತ ಸಹಾಯಕರ ಮೇಲೂ ಕೂಡ ದಾಳಿಗಳು ನಡೆದಿದೆ. ಈ ಹಿಂದೆ ದಾಳಿ ನಡೆದಂಥ ಸಂದರ್ಭದಲ್ಲಿ ಮಹತ್ವದ ದಾಖಲಾತಿಗಳು ಪತ್ತೆಯಾಗಿತ್ತು. ಹಣವನ್ನು ಯಾವ ರೀತಿಯಾಗಿ ವರ್ಗಾವಣೆಯನ್ನು ಮಾಡಿಕೊಂಡು ಅದನ್ನು ಯಾವ ರೀತಿಯಾಗಿ ವಾಪಸ್ ತಗೊಂಡ್ಬಂದಿದ್ರು ಮತ್ತು ಚುನಾವಣೆಯಲ್ಲಿ ಇದೇ ಹಣವನ್ನು ಚಲಾವಣೆಯನ್ನು ಮಾಡಲಾಗಿದೆ, ಇವರಿಗೆ ಏನು ಕಾಂಗ್ರೆಸ್ ಶಾಸಕರು ಇದನ್ನು ಬಳಸ್ಕೊಂಡಿದ್ದಾರೆ ಅಂತೇಳಿ ಆರೋಪಗಳು ಕೂಡ ಕೇಳಿ ಬರ್ತಾ ಇತ್ತು. ಈ ಕಾರಣಕ್ಕಾಗಿ ಅಲ್ಲಿ ಪ್ರತಿ ಓಟಿಗೆ ಅಂದರೆ 2024ರ ಲೋಕಸಭಾ ಚುನಾವಣೆಯಲ್ಲಿ ಹಣವನ್ನು ಬಳಕೆ ಮಾಡಲಾಗಿದೆ ಅಂತೇಳಿ ಆರೋಪ ಕೇಳಿ ಬಂದಿತ್ತು. ಈ ಎಲ್ಲ ಮಾಹಿತಿಗಳನ್ನು ಆಧಾರವಿಟ್ಕೊಂಡು ಅದಕ್ಕೆ ಸೂಕ್ತವಾದ ಕೆಲ ಸಾಕ್ಷ್ಯಾಧಾರಗಳನ್ನು ಕಲೆ ಹಾಕೊಂಡಿರುವಂಥ ED ಅಧಿಕಾರಿಗಳು ಇವತ್ತು ಈ ದಾಳಿ ನಡೆಸಿ ಬೆಳಗ್ಗೆ 6:30-7 ಗಂಟೆಗೆ ದಾಳಿ ನಡೆದಿರುವಂಥದ್ದು. ಇಂದು ಕೂಡ ಪರಿಶೋಧನಾ ಕಾರ್ಯ ಮುಂದುವರೆದಿರುವಂಥದ್ದು. ಕೆಲವರನ್ನ ಅಲ್ಲೇ ದಾಳಿ ನಡೆಸಿದ ಜಾಗದಲ್ಲಿ ವಿಚಾರಣೆಗಳನ್ನು ಕೂಡ ಮಾಡ್ತಾ ಇರುವಂಥದ್ದು. ಸೊ ಒಟ್ಟಾರೆಯಾಗಿ ಇಡೀ ವಿಚಾರಣೆ ನಡೆದು ದಾಳಿ ಮುಗಿದ ಬಳಿಕವಷ್ಟೇ ಇದರ ಸತ್ಯಾಸತ್ಯತೆ ಹೊರಬರಬೇಕಾಗುತ್ತೆ. ಮತ್ತು ಇವತ್ತು ಏನೆಲ್ಲ ಮಹತ್ವದ ದಾಖಲೆಗಳ ಪತ್ತೆ ಆಗಿದೆ, ಯಾರ ಮನೆಯಲ್ಲಿ ಚಿನ್ನಾಭರಣಗಳು, ಎಷ್ಟು ಹಣ ಪತ್ತೆ ಆಗಿದೆ, ಅದು ಲೆಕ್ಕ ಎಷ್ಟಿದೆ, ಅದಕ್ಕೆ ಎಷ್ಟು ಲೆಕ್ಕ ಇಲ್ಲ, ಎಲ್ಲ ಮಾಹಿತಿಗಳು ಕೂಡ ಬಯಲಾಗಬೇಕಾಗಿದೆ. ಇದು ED ಅಧಿಕಾರಿಗಳ ಒಂದು ಮಾಹಿತಿಯ ನಂತರ ಇದರ ಅಷ್ಟು ಸತ್ಯಾಸತ್ಯತೆ ಹೊರಬರುವಂಥದ್ದು. ಪ್ರಭು, ಥ್ಯಾಂಕ್ ಯು ಸಂತೋಷ್ ಪಟೇಲ್ ತಮ್ಮೆಲ್ಲ ಮಾಹಿತಿಗಾಗಿ.